ಹೋಗುವಾಗ ಈಗ ಸ್ವಲ್ಪ ನಮಗೆ ಈಗ ವಿಷಯ ಎಲ್ಲ ಗೊತ್ತಿಲ್ಲ ಹೀಗೆಲ್ಲ ಆಗಿದೆ ಅಂತ. ನಾವು ಮತ್ತೆ ಜಿಮ್ಮಿಗೆಲ್ಲ ಹೋಗಿ ರಿಟರ್ನ್ 1 ಗಂಟೆಗೆ ಇಲ್ಲಿ ಬರುವಾಗ ಕಾಲ್ ಬರ್ತಿದೆ ಈ ವಿಷಯ ಆಗಿದೆ. ನಮಗೆ ಇದರದ್ದು ಏನು ಗೊತ್ತೇ ಇಲ್ಲ ಹೀಗಾಗಿದೆ ಅಂತ ವಿಷಯ ಏನು ಗೊತ್ತಿಲ್ಲ. ಅವರು ಆ ಹುಡುಗಿ ಆ ಕಡೆ ಬರುವಾಗ ನೋಡಿಲ್ಲ ಸರ್. ಈಗ ನಾನು ಮಾತಾಡ್ತಿದ್ದೆಲ್ಲ ಈಗ ತಿರುಗಿ ನಾನು ಸೀದಾ ಅಲ್ಲಿ ಹೋದೆ, ಕತ್ತಿಟ್ಟು ಬಂದು ಹಿಂಗಡಿಯಿಂದ ಏನು ಕತ್ತಿ ಅಂದ್ರೆ ಇಷ್ಟು ಕತ್ತಿ ಇತ್ತು ಏನಿತ್ತು? ಇಲ್ಲ ಇಷ್ಟು ಚಿಕ್ಕ ಚಾಕು ಅಲ್ಲಿ ಯಾಕೆ ಪೀನಟ್ ಬಟರ್ ಇದಲ್ಲ ಅದಕ್ಕೆ ಬೆಡ್ಡಿಗೆ ಹಾಕಿ ಹಚ್ಚಲಿಕ್ಕೆ ತಗೊಂಡು ಅಲ್ಲಿ ಏನು ಇನ್ಸಿಡೆಂಟ್ ಮಾತಾಡಿಲ್ಲ? ಅವಳ ಹತ್ರ ಏನೋ ಮಾತಾಡಿಲ್ಲ. ಗೊತ್ತಿತ್ತ ನನಗೆ ಅಲ್ಲಿ ಒಬ್ಬ ಮಾತಾಡ್ತಿದ್ರು, ನನಗೆ ಕ್ಲಾಸ್ಮೇಟ್ ಆಗಿತ್ತು, ನನಗೆ ಏನು ಪಾಸ್ ಆಯಿತು. ನೀವು ನೋಡಿಲ್ಲ ಹುಡುಗಿ ನೋಡಿದ್ರು ಅಂಗಡಿಯವರಲ್ಲೇ ಇದ್ದೀರಾ? ಅಂಗಡಿಯವರೆಲ್ಲ ಅಲ್ಲಿಂದ ನಾವು ತಿನ್ನಲು ಐಟಮ್ ಎಲ್ಲ ತೆಗಿತೀವಿ, ಅಲ್ಲಿಂದ ಐಟಮ್ ಎಲ್ಲ ಅಲ್ಲಿಂದ ಈ ಥರ ಆಗಿದೆ. ಅವಳೇ ಎಲ್ಲ ಕೇಸಾಗಿತ್ತು. ನಾವು 5 ಜನ. ಎಲ್ಲಿಗೆ ಹೋಗುವರು ನೀವು? ಜಿಮ್ಮಿಗೆ ಹೋಗುವ. ಅವ್ರು ಸ್ವಲ್ಪ ಲೇಟ್ ಆಯಿತು, ಮತ್ತೊಬ್ಬನು ವೆಯ್ಟ್ ಅಲ್ಲಿ ತಾಗ ಬರ್ತಾನಲ್ಲ ಅವನನ್ನು ವೆಯ್ಟ್ ಮಾಡ್ತಾ ಇದ್ದೆ ನಾವು. ಇಲ್ಲ ಸ್ವಲ್ಪ ಬೇಗ ಹೋಗ್ತೀವಿ, ಅವನು 5 ನಿಮಿಷದಲ್ಲಿ ಬರ್ತಾನಂತ ಹೇಳಿದೆ, ಅದಕ್ಕೆ ನಾವು ಬ್ರೆಡ್ ಇತ್ತಲ್ಲ ಅದನ್ನು ತಿನ್ನುವಂತ ಹೇಳಿದೆ. ಸರಿ, ಏನಾಯ್ತು ಇನ್ಸಿಡೆಂಟ್ ಏನಾಯ್ತು ಅಲ್ಲಿ? ಏನು ನೀವು ಬರುವಾಗ ನೀವು ಅಡ್ಡ ಕಟ್ಟಿದ್ರ, ಚೂರಿ ತೋರಿಸಿದಾರೆ ಅಂತೆಲ್ಲ ಹೇಳ್ತಾರೆ, ಏನು ಹೌದಾ? ಚೂರಿ ಏನು ತೋರಿಸಿದಲ್ಲ, ಚೂರಿ ಅವ್ನು ಕೊಡಕ್ಕೆ ಹೋಗಿರೋದು ಇಲ್ಲಿ ಅಂಗಡಿಗೆ. ನಾವು ಜಿಮ್ಮಿಗೆ ಹೋಗುವಾಗ ಒಬ್ಬನನ್ನು ಕಾಯ್ತಾ ಇದ್ವಿ. ಆ ಟೈಮಲ್ಲಿ ಇವನ ಹತ್ರ ಪೀನಟ್ ಬಟರ್ ಇದೆ ಅಂತ ಹೇಳ್ದ. ಪೀನಟ್ ಬಟರ್ ಇವನು ಚಾಕು ಮತ್ತು ಇದು ಬ್ರೆಡ್ ತಗೊಂಬಂದಿದ್ದಾನೆ. ದೊಡ್ಡದಲ್ಲ, ಚಿಕ್ಕದು ಒಂದಿಷ್ಟಿಗಿರೋದು. ಅದನ್ನು ಇವನು ತಗೊಂಬಂದಿದ್ದಾನೆ ಅಲ್ಲಿ ಅಂಗಡಿಯಿಂದ, ಚಾಕು ಮತ್ತು ಬ್ರೆಡ್ ತಿನ್ಲಿಕ್ಕೆ ಅಂತ. ಪೀನಟ್ ಬಟರ್ ಹಾಕಿ ತಿಂತಿದ್ವಿ, ಅದರ ಫೋಟೋಸ್ ಇದ್ದಾನೆ. ತಿಂದು ಅದ ನಂತರ ಇವನು ಕೊಡಕ್ಕೆ ಹೋಗಿದ್ದಾನೆ. ಕೊಡಕ್ಕೆ ಹೋಗುವಾಗ ಹುಡುಗಿ ಬರೋದು ಇವನು ನೋಡಿಲ್ಲ, ಅವ್ನು ಸೀದಾ ಕೊಟ್ಟು ಬಂದಿದ್ದಾನೆ ಅಷ್ಟೇ. ಮತ್ತು ನಾವು ಕಾರ್ ಬಂದು ಹೋಗಿದ್ದೀವಿ. ನೀವು ಅದಕ್ಕೆ ಗಮನನೇ ಕೊಡಲಿಲ್ಲ, ನಮಗೆ ಅದರ ವಿಷಯನೇ ಗೊತ್ತಿಲ್ಲ. ನಮಗೆ ಗೊತ್ತಿದ್ದು ಮಾಡಿದ್ರೆ ಹೇಗೆ? ಗೊತ್ತಿದ್ದು ಮಾಡಿದಲ್ಲ. ಜಾಗ್ರತೆ ಇರಬೇಕು ನೋಡಿ, ಇದಕ್ಕೆಲ್ಲ ರಾಜ್ಯಕ್ಕೆ ಕಟ್ಟುವಂಥ ಕೆಲಸಗಳೆಲ್ಲ ಮಾಡ್ತಾರೆ. ಇಷ್ಟು ಜಾಗ್ರತೆ ಇದ್ದರೂ ಆಗೋದಿಲ್ಲ ಅಂಥದ್ದನ್ನೆಲ್ಲ ಜಾಗ್ರತೆ ಮಾಡಿಕೊಡ್ಬೇಕು. ಆ ಟೈಮಲ್ಲೆಲ್ಲ ಚೂರಿ ಹಿಡ್ಕೊಂಡು ಹೋಗಿದ್ದಾರೆ, ಇದು ಮಾಡಿದ್ದಾರೆ. ಅದಕ್ಕೆ ರಾಜ್ಯಕ್ಕೆ ಬಣ್ಣವನ್ನು ಕಟ್ಟಿದರೆ ಅದಕ್ಕೆ ಕಷ್ಟ ಆಗ್ತದೆ. ನೀವೊಂದು ಊರಿನವರು, ನಿಮ್ಮೆಲ್ಲ ಅಣ್ಣ ತಮ್ಮಂದಿರಂತೆ ಇರುವಂಥವ್ರು ಅಲ್ವಾ? ಈಗ ಆಗ ನಮ್ಮ ಊರಿನಲ್ಲಿ ಇರುವವರು, ಅವರು ನಿಮಗೆ ಗೊತ್ತಿದ್ದವರು, ನೀವು ಅವ್ರಿಗೆ ಗೊತ್ತಿದ್ದವರು, ಜಾಗ್ರತೆ ಇರಬೇಕು. ಆಯಿತಾ? ನಮಸ್ಕಾರ. ನೀವು ಈ ಅಂಗಡಿಯವರು ಅಲ್ವಾ? ಈ ಎಷ್ಟು ವರ್ಷದಿಂದ ಈ ಅಂಗಡಿ? 26 ವರ್ಷದಿಂದ. ನಾನು 3 ದಿವಸ ಇಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರಿಗೆ ಹೋಗಿದ್ದೆ, ಬೇರೆ ಮೀಟಿಂಗ್ಗಳಿತ್ತು. ನಿನ್ನೆ ನನಗೆ ಇಲ್ಲಿಂದ ಯಾರೋ ಫೋನ್ ಮಾಡಿದರು ಸಾಯಂಕಾಲ, ಈ ರೀತಿ ಆಗಿದೆ, ಇಲ್ಲಿ ಒಂದು ಹಿಂದೂ ಹುಡುಗಿಗೆ ಮುಸ್ಲಿಂ ಯುವಕರು ಚಾಕು ತೋರಿಸುವಂಥ ಕೆಲಸ ಆಗಿದೆ. ನನಗೆ ಮಾಹಿತಿ ಬಂತು. ನಾನು ಕೂಡಲೇ ಪೊಲೀಸ್ ಇಲಾಖೆಯರ ಹತ್ರ ಕೇಳುವಾಗ ಅವರು ಹೇಳಿದರು, ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಸರ್, ಅಂಥದ್ದೇನು ಆಗೋದು ಕಂಡು ಬಂದಿಲ್ಲ,
ನಾವು ವೆರಿಫೈ ಮಾಡ್ತೀವಿ, ಕ್ಯಾಮರಾ ಎಲ್ಲ ನೋಡಿ ವೆರಿಫೈ ಮಾಡ್ತಾ ಇದ್ದೀವಿ. ನಾನು ಮತ್ತೆ ಯಾರಿಗೂ ಅದರ ಬಗ್ಗೆ ಫೋನ್ ಮಾಡಲಿಕ್ಕೆ ಯಾವ ವಿಚಾರ ಹೋಗಲಿಲ್ಲ. ಆದರೆ ನೀವು ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಇದ್ದಾರೆ. ನಾನೀಗ ಹುಡುಗನ ಮನೆಗೆ ಹೋಗಿ ಬಂದೆ. ಹುಡುಗರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಆ ಥರ ಮಾಡಲೇ ಇಲ್ಲ, ನಾವು ಜಿಮ್ಮಿಗೆ ಹೋಗೋ ಇಲ್ಲಿ ಬಂದು ಯಾವಾಗ ನಿಲ್ತೇವೆ ಎಲ್ಲರೂ ಬರಲಿಕ್ಕೆ. ಆನಂತರ ಬ್ರೆಡ್ ತಗೊಂಡು ಹೋಗಿದ್ವಿ, ನಮ್ಮ ಹತ್ರ ಜಾಮ ಏನು ಅವ್ರ ಹತ್ರ ಅದನ್ನು ಓಪನ್ ಮಾಡಲಿಕ್ಕೆ, ಆ ಬ್ರೆಡ್ ಅಲ್ಲ ಏನೊಂದು ಜಾಮಿಯನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅವ್ರ ಹತ್ರ ಒಂದು ಚಿಕ್ಕ ಚೂರಿ ಇದೆಯಾ ಅಂತ ನಾವು ಕೇಳಿದ್ವಿ. ಅವರು ಯಾವಾಗಲೂ ಆ ಚೂರಿ ಚಿಕ್ಕ ಯಾವುದೊಂದು ಚೂರಿ ಇಷ್ಟುದ್ದು ಕೊಟ್ಟರು. ನಾನು ಓಪನ್ ಮಾಡಿ ತಿಂದು ವಾಪಸ್ ಬಂದು ಅವ್ರಿಗೆ ಚೂರಿ ಕೊಡಲಿಕ್ಕೆ ಬರುವಾಗ ಹುಡುಗಿ ಆ ಕಡೆಯಿಂದ ಬರ್ತಾ ಇದ್ಲು ಅಲ್ಲಿ ಹೊರತು ನಾವು ಗಮನನೂ ಮಾಡಲಿಲ್ಲ, ಚೂರಿ ತೋರಿಸಲಿಲ್ಲ, ಏನು ಮಾಡಲಿಲ್ಲ ಅಂತ ಅವರು ಹೇಳಿದರು. ಅಂದರೆ ನೀವು ಪ್ರತ್ಯಕ್ಷದರ್ಶಿಗಳು ಬೆಳಿಗ್ಗೆ ಏನು ರಶ್ ಇರೋದಿಲ್ಲ, ಅಲ್ಲಿ ಏನಂತ ಒಂದು ಸಮಾಜಕ್ಕೆ ಸೊಸೈಟಿಗೆ ಗೊಂದಲ ಆಗಿದೆ. ಏನಾಗಿದೆಯಾ, ಇಲ್ಲಿ ಚೂರಿ ತೋರಿಸಿದಾರ, ಆಗಿದೆಯಾ, ನಾನು ಶಾಸಕನಾಗಿ ಇಲ್ಲಿ ಬರಬೇಕು. ಹಾಗೆ ನಿಮ್ಮ ಹತ್ರ ನಿಮ್ಮ ವರದಿ ಒಂದು ಏನು ಇದೆ ಅಂತ. ಮತ್ತೆ ಹುಡುಗನ ಮನೆಗೆ ಹೋಗಿದ್ದೀನಿ, ಹುಡುಗಿ ಮನೆಗೆ ಹೋಗ್ತೀನಿ, ಈಗ ಅವ್ರ ಹತ್ರನೂ ಕೇಳ್ತೀನಿ ಏನು ವಿಚಾರ ನ್ಯಾಯ ಅಂತ ಏನೋ ತೊಂದರೆ ಆಗಿದೆಯಾ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಯಾವುದು ಆಗಬಾರ್ದು ಅಂತ ನಮ್ಮ ಕನಸು. ನಿಮ್ಮ ಮಾಹಿತಿಗಳು ಏನಿದೆ ಅಂತ ಒಂದು ಹೇಳಿದ್ರೆ ಒಳ್ಳೆ. ನಾನು 6 ಗಂಟೆಗೆ ಅಂಗಡಿ ಓಪನ್ ಮಾಡ್ತೇನೆ ಬೆಳಿಗ್ಗೆ. ಅವತ್ತು ಅದೇ ಮೊನ್ನೆ 6:15ಗೆ ಬ್ರೆಡ್ಡಿಗೆ ಬಂದರು, ಬ್ರೆಡ್ಡಿಗೆ ಕೊಟ್ಟೆ ನಾನು. ಕೊಟ್ಟೊಂದು ಸ್ವಲ್ಪ ಹೊತ್ತಿನ ಮೇಲೆ ಪುನಃ ಬಂದರು. ನನಗೊಂದು ಜಾಮೂನು ಟಿನ್ನನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ಕತ್ತಿ ಕೊಡಿ ಅಂತ. ಅದು ನಾನು ಹೂ ಕಟ್ಟು ಮಾಡೋ ಒಂದು ಚಿಕ್ಕ ಇಷ್ಟು ದೊಡ್ಡದೊಂದು ಬ್ಲೇಡ್ ಇದ್ದಿತ್ತು, ಅದನ್ನು ಕೊಟ್ಟ ಮೇಲೆ ಅವರು ತಂದಿಟ್ರು ಅಲ್ಲಿ. ಮತ್ತೆ ಅಲ್ಲಿ ಜನ ಇತ್ತು. ನಾನು ಮತ್ತೆ ಎಂತ ಆಯಿತು ನಂಗೆ ಗೊತ್ತಿಲ್ಲ. ಆಮೇಲೆ ನಾನು 9 ಗಂಟೆಗೆ ಒಬ್ಬರು ಯಾರೋ ಹೇಳಿದರು, ಈ ಬಲ್ಪಿಗೆ ಏರೆಗಿರಿ ಚಾಕು ಕೊಡ್ತಾರೆ ಅವು ಏನೊಂದು ಅವು ಒಂದು ಆಗಲಿ ಎರಡು ಹುಡುಗನಾಗಲಿ ಅಲ್ಪ ಜಿಮ್ಮು ಓಪನ್ ಆಗಲಿ 4 ಜನ ಕುಲ್ಲೋದಿಪ್ಪೇರಿ ಏಪಲ್ಲ ಅಂಚೆನೆ ಆಗಲಿ 10 ತೊಂಬೈರು ಆಗಲೇ ಕೊಡ್ತೆ ಅಂಡೆ ಆಗಲೂ ಬ್ರೆಡ್ ಎಂಚಿನ ಕಟ್ಟೋಟೆ ಕೊಡ್ತೆ. ಅವು ಆದಿ ಪಾಪಾಗ ಅವು ಚೂರು ಪ್ರಾಬ್ಲಮ್ ಆತನ ಅಂಟೇರಿ ಬುಕ್ಕ ಮತ್ತೆಂತ ಆಯಿತು ನಂಗೆ ಗೊತ್ತಿಲ್ಲ. ಅಲ್ಲ, ಅಂತ ಇನ್ಸಿಡೆಂಟ್ ಏನಾದರೂ ಆಗಿದೆಯಾ, ಇವರು ತೋರಿಸೋದು ಆ ಥರ ಏನಾದರೂ ಆಗಿದೆಯಾ, ನಿಮ್ಮ ಗಮನಕ್ಕೆ ಬಂದಿದೆಯಾ? ಇಲ್ಲ. ಏನು ಏನಾದರೂ ಅಂಥದ್ದು ಆಗಿದೆಯಾ? ಏನಿಲ್ಲ. ಇಲ್ಲ ನನಗೆ ಆ ವಿಷಯವೇ ಗೊತ್ತಿಲ್ಲ. ಚೂರಿ ತೋರಿಸುವಂಥ ಸಂಗತಿಗಳಾಗಿದೆಯಾ ಅಂತ? ಇಲ್ಲ 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 ಆಗಲಿಲ್ಲ. ನೀವು ಆಗಲಿಲ್ಲ ಅಂತ ಹೇಳಿ. ಈ ಹುಡುಗಿ ನಿಮಗೆ ರಿಲೇಟಿವ್? ಹೌದು, ಸ್ವಲ್ಪ ನಮ್ಮ ಮನೆ ಹತ್ತಿರ. ಹಾಗೇನಾದ್ರು ಆದ್ರೆ ನಿಮ್ಮ ಹತ್ರ ಹೇಳ್ಬೋದಿತ್ತು, ಹೇಳ್ಬೋದಿತ್ತು ಹೀಗೆ ಮಾಡಿ. ಅದನ್ನು ಹೇಳಿಲ್ಲ. ಮಧ್ಯಾಹ್ನದವರೆಗೆ ನಿಮ್ಗೆ ಅವರು ಯಾರು ಏನು ಯಾವ್ದು ವಿಷಯ ಗೊತ್ತಿಲ್ಲ. ಹಾಗೆ ನೀವು ಹೇಳುದು ಅಂತ ಇನ್ಸಿಡೆಂಟ್ ನಾನು ಮತ್ತೆ ಬೇರೊಬ್ಬರು ವಿಡಿಯೋ ತೋರಿಸಿದ್ರು, ಅದನ್ನು ನೋಡುವಾಗ ಅದರಲ್ಲಿ ಹೀಗೆ ಬರುವಾಗ ಕಾಣ್ತದೆ ಅಷ್ಟೇ, ಮತ್ತೆಂತ ಕಾಣುದಿಲ್ಲ ಅದರಲ್ಲಿ. ಮತ್ತೆ ಅವನು ನಡುವೆ ಸ್ವಲ್ಪ ಹೀಗೆ ಮಾಡ್ತಾನೆ ಕೈಯಲ್ಲಿ. ಅದು ಆ ಚೂರಿ ಇಷ್ಟು ಉದ್ದ ಇರುದಲ್ಲ, ಬೊಬ್ಬೆ ಹಾಕಿದ್ದು, ಕಿರಿಚಿದ್ದು, ಅದೇ ಗೊತ್ತಿಲ್ಲ, ಓಡಿದ್ದು ನೀವು ಯಾವ್ದು ನೋಡಿಲ್ಲ. ಅದು ವಿಡಿಯೋದಲ್ಲಿ ಇಲ್ಲ. ನಾನು ಕೇಳಿದ್ದು ಇದು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾರಾ ಅಲ್ಲ ನಿಜವಾಗಿ ತೊಂದರೆ ಆಗಿದೆಯಾ? ಆಮೇಲೆ ಒಂದು ಗಾಡಿ ಬಂತು, ಒಂದು ಹೊಸ ಗಾಡಿ ತಗೊಂಡ್ರಂತೆ ಮತ್ತೊಬ್ಬರು ಹುಡುಗ. ಆ ಗಾಡಿಯಲ್ಲಿ ಅವರು ಎಲ್ಲರೂ ಹೋದ್ರು ಜಿಮ್ಮಿಗೆ ಹೋಗುವವರು. ಇವರು ಅವ್ರ ಆಟೋವನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ, ಆ ಥರ ಏನಾದ್ರು? ಅದು ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಇವರು ಮೊದಲು ಜೀಪಿನವ್ರು ಹೋಗಿದ್ದಾರೆ, ಆನಂತರ ಹುಡುಗಿ ಹೋಗಿದೆ ಹಾಗೆ ಹೇಳ್ತಾರೆ ಎಲ್ಲರೂ. ಜೀಪು ಮೊದಲು ಹೋಗಿದೆ, ಆಮೇಲೆ ಇದು ಹೋಗಿದೆ ಅಂತ. ಹಾಗಾದ್ರೆ ನಿಮ್ಮ ಪ್ರಕಾರ ಅಂತ ಗಲಾಟೆಗಳು ಬೊಬ್ಬೆ ಯಾವುದು ಅದಂತ ಆಗ್ಲಿಲ್ಲ. ನಿಮ್ಮ ಚೂರಿಯನ್ನೇ ಅವರಿಗೆ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದು ಹೋಗಿದ್ದಾರೆ. ಪ್ರತಿ ದಿವಸ ಇಲ್ಲಿ ಬರ್ತಾರೆ, ಬೆಳಿಗ್ಗೆ ಬರ್ತಾರೆ ಅಲ್ಲಿ ಕೂತ್ಕೊಂಡು ಇರ್ತಾರೆ ಅವರು 4 ಜನ. ಅಲ್ಲಿ ಬಾಳೆಹಣ್ಣು, ಒಮ್ಮೆ ಬಾಳೆಹಣ್ಣು, ಮತ್ತೊಮ್ಮೆ ಮಿಕ್ಸರ್, ಪಣ್ಣು ಎಂತಾದ್ರೂ ಕೊಂಡೋಗ್ತಾರೆ. ಥ್ಯಾಂಕ್ ಯು. ಫೋನ್ ಮಾಡ್ತಿದೆ ಗೊತ್ತಾಯ್ತು ಸರಿಯಾ ಸೇರ್ಲಂಚಾನೆ ಮುರಾನಿ ದಿಂಚಿ ಒಂಜಿ ಫೋನ್ ಇರಡ ಇಜ್ಜಿಂದಿತ್ತನ ಅಗ್ಲ ಏರಲ್ಲ ಏರಡ ಇತ್ತೆ ಮಲ್ಲ ಮಿ ತಿಂಚಾದ ತಪ್ಪಾಯಿನಿಗೆ ನ್ಯಾಯ ಕೇನಿರ ಕೊಯ್ನಿ ಕೊಡಿಸ್ನಲ್ಲ ಇತ್ತು ಅಂಡ್ ಅಗ್ಲೇ ಕೇನಲ್ಲ ಮಿತ್ತೆ ಕೇಸ್ ಪಾಡ ಸರಿಯಾ ಅಪ್ಪಣ್ಣ ಅಪ್ಪಣ್ಣ ಏನಾರು ಪನ್ಪೆ ಏನು ಮುಜ್ಜಿದ್ದು ನಿಜ್ಜಂಡ್ ಬ್ಯಾಂಗ್ಳೂರಿತ್ತೆ ಕೋಡೆ ರಾತ್ರಿ ಇಲ್ಲಾಗೆತ್ತ ರಾತ್ರಿ 2 ಗಂಟೆ ರಾತ್ರಿ ಆಯ್ತು. 9:30 ಫ್ಲೈಟ್ ಲೇಟ್ ಆದ ಬರ್ತದೆ. 11 ಗಂಟೆ ಕುಡ್ಲಾಗ ಲ್ಯಾಂಡ್ ಆಂಡ್ 11:30 12 ಗಂಟೆ ರಾತ್ರಿಗೆ ಎಂಡೆ ಬರ್ತೇನೆ. ಮುರಾನಿ ಎಂಕ ಮುಕ್ಕಲು ಫೋನ್ ಮಾಡ್ತಾರೆ, ಏಪ ಮುರಾನಿ ಮಂಡ ಅದು ಕೋಡೆ ಮುರಾನಿ ರಾತ್ರಿನ ಅಂದು ಮುರಾನಿ ಫೋನ್ ಮಾಡ್ತಾನಾಗ ಏನು ಪಂಡೆ
ದಾದ ಅಲ್ಪದಲ್ಲ ಇನ್ಸಿಡೆಂಟ್ ಆದಿನ ದಾಲ ಇನ್ಸಿಡೆಂಟ್ ದಾಲ ಇಜ್ಜಿ ವಿಡಿಯೋಡು ದಾಲ ಇಜ್ಜಿ ದಾಲ ವಿಡಿಯೋಡು ದಾಲ ಗಲಾಟೆ ಮಲ್ತನ ದಾಲ ಇಜ್ಜಿ ಜೋರು ಮಲ್ತನ ದಾಲ ಇಜ್ಜಿ ಅಕ್ಲಕ್ಕೆ ಮಾತುಕತೆ ಆಯ್ನೆಲ್ಲ ದಾಲ ಇಜ್ಜಿ ಆ ಇಂಚು ರೋಡು ಕ್ರಾಸ್ ಆಪಿ ನಮ್ಮ ಪೊಣ್ಣು ಇಂಚು ತುಳೆ ಪೋನುಂಡು ಐದಕ್ಕ ಕೋಡೆ BJP ದಕ್ಕಲು ಬತ್ತಿತ್ತು ಒಂಜಿ ಐಕೊಂಜಿ ರಂಪಾಟ ನಾವು ಒಂದು ಅಂಡ ನಿಖಿಲ್ ಸ್ಟೇಷನ್ ಪೋಯಿನಲ್ಲ ಕಂಪ್ಲೇಂಟ್ ಕೊರ್ನಲ್ಲ ಇಂಕ ಗೊತ್ತಿಜ್ಜಿ ಏನು ಬುಕ್ ಆಕಿ ಇನ್ಫ್ಲುಯೆನ್ಸ್ ಮಲ್ಪೇರ್ಲ ಏನು ಅಕ್ಕಲ್ಲ ಎಂದ ಇರಲ ಪಕ್ಕ ಆಕಿ ಇನ್ಫ್ಲುಯೆನ್ಸ್ ಮಲ್ಪೇರ ಎಂಡ ಇರಲ ಇಂಕ ಫೋನ್ ಮಲ್ತನಲ್ಲ ಇಜ್ಜಿ ನಿಖಿಲ್ನ ಕಡೆ ಇರೋದಿಲ್ಲ ಇರಲ ಇಂಚ ಆತನ ಈ ಭಾಗಡ್ಲ ಇಂಚ ಮುಲ್ಪ ಇಂಚ ಆತನ ಹಿಡಿದು ಕೇಸಿಗೆ ಸ್ಟೇಷನ್ಗೆ ಪೋಯಿನಲ್ಲ ಇಂಕ ಗೊತ್ತಿಜ್ಜಿ ಕಂಪ್ಲೇಂಟ್ ಲಾಡ್ಜ್ ಅದೇ ಅದು ಇನ್ಸಿಡೆಂಟ್ ದಾತನೆ ಆತನೆ ದಾಲಜ್ಜಿ ವಿಷಯ ಇಂಚಿನವಂಡ ಬೊಳ್ಪುಗು ಆಲ ಏ ಪಳಗೋಪನ 6:50 ಆನಿ ಚೂರು 5 ನಿಮಿಷ ಬೇಗ ಸ್ಕೂಟಿ ಪದಂ ಗೋಪಾಲು ಸ್ಕೂಟಿ ಪದಂ ಬೋದು ಪುರುಷರಟ್ಟೆಡು ಸೊಸೈಟಿದ ಪಿರಾವುದಿ ಗೋಪಾಲು ಸ್ಕೂಟಿ ಒಂದು ಸ್ಕೂಟಿ ಕೊನನಗನೆ ಕೊನದು ದೀದ್ ಬನ್ನಗ ಬತ್ತಲ್ ಬಂಪನಗೆ ಗಡ್ಲೆ ಬಸ್ ಇಡು ನಮಕ್ ಅರ್ಥ ಪಂಡೆ ಬತ್ತಲ್ ಬನ್ನಗ ಅರ್ಥ ಪಂಡೆ ಬತ್ತಲ್ ಬಂಪನಗೆ ಎಂಡುದೆ ಅಂಚೆಂಬಲ್ ಪೋಡಿತಲ್ಲ ತನಗರಿ ಊರಿ ಮಾತ್ರ ಒಂದು ಕಿಲೋಮೀನ ಕಾಲೇಜ್ ಇತ್ತನ ಐತೆ ಗೋರಿ ಆಯನೂರು ಏನು ಗೊತ್ತುಂಡು ಗುಟ್ಟೇಜಿ ಅಂಚೆ ಬತ್ತಲ್ ಅನ್ಕೊಂಬಲ್ಲಿ ಪೋಡಿಗೆ ಅಂಡಿಗೆ ಅಂಚೆಂಬಲ್ ಬೀಸ ಬತ್ತಲ್ಗೆ ಆಪಿ ಸೈಡ್ ಹೋಗ್ನಲ್ಲಿ ಈ ಸೈಡ್ ಅಂಗಡಿ ಆಲಿ ಜನ ಸೊಸೈಟಿ ಬರಿ ಹೋಗ್ನಾಲ್ ಅಲ್ಲೂ ಕ್ರಾಸ್ ಹಾಕೋಣ ಪೇರ್ದ ಡಿಪೋದಲ್ಲೂ ಕ್ರಾಸ್ ಹಾಕೋಣ ಮುಂದು ಕೋಪೆ ಬಂದದು ಇಂಚೆ ಒಂದೇ ಅಂಗಡಿ ಓಪನ್ ಇಪ್ಪನೆ ಬಲ್ಪುದು ಅದನ್ನ ಬಂಡೆರ ಅದಕ್ಕೆಲ್ಲ ಸಂಬಂಧದಾರಿಗೆ ಅಂಚೆ ಬನ್ನಗ ಬಲ್ ಐ ಫಾಸ್ಟ್ ಬತ್ತೊಂದು ಇಂಚೆ ತಿರುಗುತ್ತು ನಾವು ಚೂರು ಇಂಚೆ ಮಂತು ಉರ್ಲಿಕ್ಕೆ ಬಲ್ ಆಯ್ನತ್ತು ಪೋಡಿಗೆ ಸೀದಾ ಅಂಗಡಿ ಹೋಗ್ನ ಅಂಗಡಿ ಬರ್ತನೆ ಒಂದು ಆಗ ಕೈ ಒಂತ ಒಂದು ಅದು ಬೋದು ಒಲಿ ಜನ 10 ನಿಮಿಷ ಬತ್ತೊಂದು ಆಯ್ತು ಮನ್ಪೇರ ವರ್ತನೆ ಇಂಕ್ಲೆ ಗೊತ್ತು ಜಾನ ಪೊನ್ನ ಪೋಡಿಗೆ ಅವ ಅವಂದ ಇತ್ತೆ ಚೂರಿ ತೂದನ ಅಥವಾ ಆಯ್ ಕ್ರಾಸ್ ಆನಗಲ ಬಲ್ ಪೋಪನಲ್ಲ ಒಂಜಿ ಒಂಜಲೆ ಕ್ರಾಸ್ ಆತನೆ ಬುಕ್ಕೋನೆ ಮಲ್ ಪಾಸ್ ಆಯ್ನೆ ಕ್ರಾಸ್ ಆಯ್ನೆ ಬಲ್ ಮುಲ್ಪಾಡಿದೆ ಕ್ರಾಸ್ ಆನಗ ಇಂಬೆ ಇಂಚ ಬತ್ತೊಂದು ಪಾಸ್ ಆಯ್ ಮಲೆ ಗಿಡಿ ಪಂಡ ಇಡಿ ಆಪ್ಸಕತ್ತಲ್ಲ ಅಲ್ಲಿ ಬುಲ್ತ ಆಲ ಒಂದು ಆಲೆಗಿಡೆ ಸಿಕ್ಕದಲ್ಲ ಫೋನ್ ವಾಲ್ ಇಡಿ ನೆಟ್ವರ್ಕ್ ಕಡಿಮೆ ತಿಕೊಂಡು ತುಯರತೆ ಕಾಡತೆ ಎಂದು ನೆಟ್ವರ್ಕ್ ಕುಜಿದೆ ಐಕ್ ಹೊಡದು ಅಲ್ಲ ಅತ್ತಿಗೆ ಮಗಲ್ಲ ಅಲ್ಲೊಟ್ಟಿ ಹೋಗ್ನೆ ಆಲೆ ಕಾಲ್ ಅಂತ ಪಂಡಲ್ ಬುಕ್ಕ ಇಂಕ್ಲ ಫಂಕ್ಷನ್ ಬರಿತನ ಅದನ್ನ 10 ಗಂಟೆನಾಗ ಅಲ್ಲಿ ಕಾಲ್ ಉಂಟು ಇಂಕ್ಲೆ ತಿಕ್ಕನೆ ಇಂಚೆ ಇಂಚೆ ಬಂಡಲ್ ಅಂಚೆ ಮಧ್ಯಾಹ್ನ ವಾಪಸ್ ಬತ್ತಲ್ಲ ಅಂಚೆ ಇಂಕ್ಲ ಪೊಲೀಸ್ ನಗಲೆ ತೆರಿಪಾಯ್ನೆ ನೆಕ್ ಅಗ್ಲೆ ಇಂಚನ ಪಂಚಾಯತಿ ಎಳೆತ್ತೇರು ಅಗ್ಲೆ ಇತ್ತೆ ಜವನೇರ್ನ ಇಲ್ಲ ತಗ್ಲೆ ಏರು ಗೊತ್ತುಜಿ ಫೋನ್ ಅಂತ ಬಂದೇರು ಇಂಚೆ ಇಂಚ ಒಂಜಿ ಬಯ್ಯ ಪಂಚಾಯತಿ ಅಂತವನ ಇಂಕ್ಲ ಅವನಂಡ ಐಕ್ ಬಡದು ಪೊಲೀಸ್ ನಗಲ ಫಸ್ಟ್ ತೆರಿಪಾಗ ಬಂದದು ತೆರಿಪನಗ ಏರು ಇಲ್ಲ ಇಂಕ್ಲ ಫಂಕ್ಷನ್ ಹತ್ರ ಬಕ್ಕ ಮೆಗ್ಗಿಯನಗ ಎನ್ನ ಇಲ್ಲ ಬಕ್ಕ ಮೆಗ್ಗಿಯನಗ ಕಣ್ಣ ಮೆಗ್ಗಿ ಪೊಲೀಸ್ ಫೋನ್ ಅನ್ನಗ ಪೊಲೀಸ್ ಬಂದಿರುವ ಇಕ್ಲನಿಗೆ ಒಂದು ಕಂಪ್ಲೇಂಟ್ ಕೊಡ್ದು ಬುಕ್ಕ ಪಂಚಾಯತಿ ಕಂಪ್ಲೇಂಟ್ ಅಂಚೆ ಪೊಲೀಸ್ ನಗಲೆ ಕಂಪ್ಲೇಂಟ್ ಕೊಡ್ತೆ ಪಂಚಾಯತಿಗೆ ಬತ್ತು ನಿಂತ ಬಯ್ಯ ಪಂಚಾಯತಿ ಇಂಚೆ ಪಾತ್ಯದನಗ ಪೊಲೀಸ್ ನಗಲೆ ಕಲರ್ ಡ್ರೆಸ್ ಬತ್ತದು ಅಗ್ಲನ್ ಕತ್ತನ್ ಕೊಯ್ದು ಅವನ್ನ ತಿರಾವದಾಗಲ ಎಂಚಿನ ಅಂತಂದ ಇತ್ತ ಇಂದೊಂದು ಅರ್ಥವನ್ನೇ ಇಂಚೆ ಇಂಕ್ಲ ಪಾತ್ಯನಾಗ ಏನಕ್ಕೆ ಈ ಕ್ಲಾಸ್ಮೆಂಟ್ ಕೂಡ ಈ ಅಂಚಾದಿ ಒಂಜಿ ಸಂಘ ಪಲ್ಯ ಸಂಘ ಅಂಚಿನ ಗ್ರೇತ್ ಉಂಡು ಒಂಜಿ ಕ್ಲಾಸ್ ನೋಡ್ಪಡ ಅಂಚಿನ ಒಂದು ಗ್ರೇತ್ ಉಂಡು ಐನ ಪುರ ಎಡ ಹುಡುಗಡಪ್ಪ ಒಂದು ಅಂತ ಪಂಡೆ ಪಿರಾವ್ರದ್ದು ಹೇಳ್ತಾ ಉಂಡು ವರಪ್ಪ ಆಗಿಲ್ಲ ಜವನೇರು ಪಿರಾವ್ರದಾಗಲು ಪಂಡ ನಮ್ಮ ಇಕ್ಕಲ ಜಪ್ಪನಾಗ್ಲ ಇತ್ತ ನಮ್ಮ ಜೋಕ್ಲೆಗ್ ಅಮ್ಮೆರೆಗ್ ಅಪ್ಪಗ ಸ್ಟೇಷನ್ ಹೋದ ಒಂದು ಕೊರ್ಪುಣ ಇಜ್ಜಿ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ಅನ್ಪುಣ ನಿತ್ತುಂಡ ಎಂಕಲ ಮಿತ್ತ ಕಂಪ್ಲೇಂಟ್ ನಿಕಲ್ನ ಮಿತ್ತ ಕಂಪ್ಲೇಂಟ್ ಇತ್ತೆ ಎಂಚಿನ ಐನೆ ತುಲೆಕ್ಕ ಏನು ಒಂಜಿ ಬನ್ಪೆ ಈ ರಾಜಕೀಯದಾಗಲಿ ದಾದ ಅನ್ಪೋಟು BJP ಅವಡು ಕಾಂಗ್ರೆಸ್ ಅವಡು ಏನು ಕಾಂಗ್ರೆಸ್ ಅಕ್ಲಿ BJP ರಾಜಕೀಯದಾಗಲಿಗೆ ರಾಜಕೀಯ ಮಲ್ಪೋಡು ನ್ಯಾಯ ಬೋರ್ಡ್ ನ್ಯಾಯ ನಿಜವಾದ ಅನ್ಯಾಯ ಆದ್ರೆ ನಾಡ ಏನು ಐಕ್ಯ ಕೇಂದ್ರ ಏನಿತ್ತೆ ಅಕ್ಕಳ ಅಡೆಲ್ಲ ಪೋಯ ಇಡೇಗಲ ಬತ್ತೆ ಅಡೆಗಲ ಇದು ಈರ್ಲ ಅನುಭವ ಇತ್ತು ನಾರು ಈರಿದಲ್ಲ ಅನುಭವ ಪನೋಡದಲ್ಲ ಇಜ್ಜಿ ಈರ್ನಿಕ್ಲ ಲೋಕದುತ್ತಿನಾಗಲಿ ಜೋಕ್ಲೆಗಲ ಗೊತ್ತಿಪ್ಪುಂಡು ರಾಜಕೀಯದಾಗಲಿಗೆ ಒಂಜಿ ರಾಜಕೀಯ ಮಲ್ಪೋಡು ಒಂಜಿ ಮಲ್ತದೆ ನಮ್ಮ ಪುತ್ತೂರುಡ್ಲ ಒಂಜಿ ಆತನ ಕಮ್ಯುನಲ್ ಆತನ ಮಲ್ಪೋಡು ಒಂಜಿ ಸೃಷ್ಟಿ ಮಲ್ಪೋಡು ಎಂಕ್ ಅಂಚಿನ ಮಾಹಿತಿ ಬದ್ ಏನು ಮೂಲ ತಕ್ಕಳ ನಡಗಲೆ ಪೋಯ ಅಂಗಡದಾಡ್ಲ ಕೆಂಡೆ ನೀರು ಪಲ್ಲೆ ಅಂಗಡದಾಯ ಬಣ್ಣ ಉಂಡತ್ತ ಏನೋ ಸಂಬಂಧದ ಒಡೆ ಆಯ ಕನ್ನೆಡು ರೂಟ ಹೋದು ಕೇಂದನೆ ಒಣ್ಣ ಪೆರೆ ಆತ್ಮ ಸಾಕ್ಷಿ ಆದ ಆಯಡ ಹೋದು ಕೇಂದನೆ
ನಿಗಲ್ದ ಅಣ್ಣ ಪಾರ್ಟಿ ನಮ್ಮ ಅಂಚಿನ ನಿಗಲೇ ಗೊತ್ತುಂಡತ ಏನಂತ ಒಂದು ಇಟ್ಲ ಸತ್ಯ ಎಂಚಿನ ಮಣ್ಣೆ ಎತ್ತುಂಡ ಇಂಬೆ ಮಣ್ಣೆ ಎಂಚಿನ ಎಂಕ ಎಂಕ ఆయన గుర్తోనే ఇచ్చి ఏరు గుర్తు ఇచ్చి ఏరు మారే చూరి ఉండే ఇంచ ఎంచ ఆతండు విషయం ఇంచ ఎంచ ఆతను కుసాల దాಯ್ತಾ ಚೂರಿ ಪಾಡಿರೋದಾಯ್ತು ಅಂತ ಪೊಣ್ಣು ಮಸ್ತ್ ಓಡಿತಲ್ಲ ಇತ್ತು ಆಳಿ ಆ ಇಂಚನೆ ಇತ್ತ ಈರ್ನ ಒಂಜಿ ಬೇಲೆ ನಮ್ಮ ಇಂಚ ಪನ್ಪುಣೆ ಇತ್ತ ಇಂಚ ಪನ್ಪುಣೆ ಇಂಚ ಪೋಣಾಗ ಅದು ಏರ ನಮ್ಮನೆ ಇಂಚ ಆಪುಣ ಲೋಪಡು ಆಪುಣ ತೋಂದುಂಡತ ಇತ್ತ ನಮ್ಮ ಇತ್ತ ಅಗಲಂದು ಒಂದೆತ್ತು ಓ ಇತ್ತ ನಮ್ಮಗಳನ್ನ ಈ ನಮ್ಮನೆ ಪೋಪಣವೇ ನಮ್ಮ ಇತ್ತ ಅಗಲ ಮುಸ್ಲಿಮ್ಸ್ ಒಂದು ನತ್ತು ನಮ್ಮ ಕೇಸಿಗೆ ಇಜ್ಜಲ್ನ ಪೋಪಣವೇ ಓ ನಮ್ಮ ಬಾಕಿದ ಹಿಂದೂ ನಾಯಕಲ್ಲ పోతున్నా ನಮ್ಮ పోపునవి దాలందు ముస్లిమ్స్ ತಪ್ಪು ತಪ್ಪತ್ತೆ ಅದೇ ಆತ ಇತ್ತಲ್ಲಿ ತಪ್ಪು ಬಂಡ ಜನಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಒಂದು ಅದು ಆತಲ್ಲಿ ಅಕ್ಕಳಿತ್ತೇನೆ ಅಕ್ಕಲಾಡೆ ಪೋಣಕಲ ಎಂಕ್ಲ ಅಂಚ ಕನಸ್ತರ್ಲ ನಿನ್ನೆ ತುಜು ಎಂಕ್ಲ ಜೀವ ಒಂದು ತಿಂದಿದ್ದು ಪೋತು ಅತ್ತಂದು ಎಂಕ್ಲ ಅಂಚ ಮಲ್ಪಡ ಇತ್ತೆ ಎಂಚ ಮಲ್ಪೇರು ನಮ್ಮ ಮನೆ ಗೊತ್ತಿದ್ದು ಪ್ರಾಸ್ತಾವಿಕ ಪೊಣ್ಣಗೆ ಪೋಟಿಗೆ ಆತಲೆ ಪೋಟಿಗೆ ನಾವು ಪೋಯಿನ ಟೈಪ್ ಅಂಚ ಆತನಂದು ಆಲ್ ಇಜ್ಜನ ಅಂಚಿನ ಬೊಕ ಜೋಕ್ ಎನ್ನಂದತ್ತು ಅನ್ಕೊಂಡು ಅಗಲ್ ಒಂಜಿ ಒರಿಯಡ ಪಾತೆ ನಗತ್ತೆತ್ತನ ಮಾತ್ರ ಇತ್ತ ಆಪಣ ಆಳ ಅಂಗಡಿಗೆ ಬಲಿ ಇಪ್ಪುನಾಲ್ ಆಗ್ಲೇನು ತೂದು ಅಂಗಡಿಗೆ ಆತನಕ ಇಂಚನೆ ಪೋಯಿ ಇಂಬೆ ತುಂಬ ವಾಸ ಇಂಬಾಲ ಹಿಡಿದು ಅಂಗಡಿಗೆ ಇಜ್ಜನ ಅಂಗಡಿಗೆ ಒಪ್ಪಣ ಕುಸಾಲಡ ಪನ್ನಿಯರ ಜನನ ಪಂಚ ದಾನ ಆಯ್ತು ಏನಪ್ಪಗನೆ ಪಂತೆ ಕುಸಾಲಡ ಇಂದ ಆಯ್ ಪತ್ತು ನಿರ್ಧಾರ ಇಜ್ಜನ ತಡೆಗೆ ಪಾರ್ವರ್ತ ಮಾಡಾರು ಆಯ್ ನಾ ದುಂಬು ಅತ್ತಿ ಇಂಬಾಲ ದುಂಬು ಹೋಯಿಗೆ ಹೋದಿ ನಿರ್ಧಾರ ಅಂಚ ಸಂಬಂಧ ಎಂಕ್ಲದಾಲ ಹೆಚ್ಚಿಗೆ ದಾಲ ಪಾತೆ ಇರ್ತಾನೆ ಓ ಆತನ ಆತನಂದು ಬೋರ್ಚನ್ನ ಒಂಜಿ ವಿಷಯದಾಲ ಎತ್ತಿ ನಮ್ಮ ಎಲ್ಲ పొన్నకి పోటీగా అతను నీకెళ్ళ కాల జాతి పొన్ను పోడుతోందు పొన్నుకు అతను ఆయన నీకెళ్ళ కాల జాతి వాళ్ళు వాళ్ళు అడుగుతారు ಅಂಚೆ ಏನು ಇಜ್ಜಾನು ಕೂಡ ರಾತ್ರಿ 2 ಗಂಟೆ ಬರ್ತೀನಿ ಇನ್ನೂರ ಪಾತಿರದು ಹೋಗಿ ಎಂಚಿನ ಬಾರಿ ಇದ್ದಾನೆ ಇಂಕ ಬಾರಿ ಸಂತೋಷ ಅಂడి ಯಾರು ಮುರಾನ್ ನಿಂಚಿ ಗ್ರೇಪೆ ಈರ ದಾಯೆ ಅದು ಏನು ಶೇಷಾನ ಅಕ್ಕಲ್ಲ ಇಂಕ ಫೋನ್ ಮಾಡ್ತು ಶೇಷಾನ ಪಂಡ್ರೆ ಏನು ಮಾಲಿಂಗೇಶ್ವರನ ಆಜಂದು ಏನು ನಿಕ್ಕೆಲ್ಲ ಕಟ್ಟಿರೋದಿಲ್ಲ ಅಕ್ಕಲ ಕಟ್ಟಿರೋದು ಏನು ಫೋನ್ ಅದೇ ಅಕ್ಕಲ ಬಿಜೆಪಿ ಅಕ್ಕಲ ಮತ್ತೆ ಪಂಡೇರು ಅಶೋಕ್ ರೈಗಳು ದೆಕ್ಕಂದು ಮಲ್ತೇರಂದು ಎಂಕ ಗೊತ್ತಾಯಿನೇ ಬೈಯಾಗಿ ಇನಿ ಬತ್ತಾಯನಕ ఆయన ಅಕ್ಕಲು ಬರ್ಪು ಜನ ಬರಿಯರ್ಲಿ ಇಜ್ಜಾನೆ ಅಂಕ ಐತು ಸೀರಿಯಸ್ ಉಂಡು ಗೊತ್ತು ನಿಕ್ಕೆಲ್ಲ ಕಟ್ಟಿರಲಿ ಏರ್ಲ ಫೋನ್ ಮಲ್ತಿಜ್ಜೆ ಇತ್ತೆ ಬತ್ತಿನಡ್ದಾರ ನಮಗೆ ಗೊತ್ತಾಯಿನಿ ಅಂತಂದೆ ಈ ಜನ ಆತ ಮಲ್ಲ ವಿಚಾರ ಆತಂದ್ರೆ ಇನ್ನೇನು ಪೊಲೀಸ್ ರಿಪೋರ್ಟ್ಲ ಪೂರ ದೆತ್ತೊಂಡೆ ಎಂಕ್ಲೆಗ್ ಈತ ಮಲ್ಲ ಕಾರಣಲ್ಲ ಎಂಕ್ಲೆಗ ಪಂಡ ದುಂಬಿ ಜಾನ ಅನ್ಪಣ ಇತ್ತೆ ಅಪ್ಪ ಒಂಜಿ ಮಗನ ಮಿತ್ತ ಒಂಜಿ ಇನ್ನು ಮನ್ಪಣಾಗ ಅಪನ ಪೊಲೀಸ್ ಡಿಪಾರ್ಟ್ಮೆಂಟ್ ಓಳ್ ಉಂಡು ಅಪನ ಏರಿಯಾ ಸೇಫ್ಟಿ ಉಂಡು ಎಂಚಾನ ಬಂಡ ಏರಿಯಾ ಸೇಫ್ಟಿ ವಿಡಿಯೋ ಡಿಪ್ರೋ ತೂದಾನಾಗ ಅಂಚೆದಲ್ಲ ಕೇಸ್ ಅಂಚೆದಲ್ಲ ರಾಜ್ಯದ ಕೇಸ್ ಬುಕ್ ಮಾಡ್ತದೆ ನೀವು SP ಹ್ಯಾಂಡಲ್ ಮಾಡ್ತಾನೆ ಅದಕ್ಕೆ ಏರ್ಲ ಇನ್ಫ್ಲುಯೆನ್ಸ್ ಬೈಜರ್ ಎಂಕಲ್ ಏರ್ಲ ಅದಕ್ಕೆ ಇನ್ಫ್ಲುಯೆನ್ಸ್ ಏರ್ ಬರ್ತಿ ಬಕೈ ಏನಂತ ವಾಶ್ ಸ್ಟೇಷನ್ಗೆ ಫೋನ್ ಮಾಡ್ಪಾರ ಪೋತುಜಿ
ಅಕಲ್ಲ ಎಲ್ಲ ಬಂದಿದೆ ಅವು ಎಂಚಿನ ಹಣ್ಣು ಬಂದ ಅಕ್ಲು SP ಪೂರ ಹ್ಯಾಂಡಲ್ ಮಲ್ಪಣೈತೆ ವಾ ಕೇಸ್ ಇತ್ತಂದ್ರೆ SP ಹ್ಯಾಂಡಲ್ ಮಲ್ಪಣೆ అయిన ప్రకారనే తూదు వీడియో ప్రకారం తూదు బ్రో బేతేర మిత్ల కేసు మాది ఇత నికల మిత్ల కేసు ఆతన అకల మిత్ల కేసు ಚೂರು ತಲಾಗನ ಪೆದಂಬುಳಾತೆ ಬೌಳೆ ಇತಿ ಜೌದಾಲ ಜಕಲ ಬಂಡೆ ಎಂಕಲ ಹೋದಿತ್ತ ಮೂಳು ಅಕಲ ನಾಲ ಬಾತೆ ಇರ್ತಿದೆ ಸರ್ ಎಂಕಲ ಅವ್ವ ಏನಡ ಬಂಡೆ ಆಯ್ತನ ಮಂತಿರ ಬರ್ತೀರಿ ಅಂತೂ ಈ ಪೊಣ್ಣಗ ತೂನ ಹೋಗಿ ಜಾಸ್ತಿ ಮನೋಡ್ತಿರಲ್ಲ ಅಂಚ ಈರೆಗೆ ಎಂಕ್ಲೆ ಬರೆಪುಣ ಎಂಚಲ ಅಂತೋಳಿ ಒನ್ನೋಳಿ ಎಂಕ್ಲ ಏನು ಬರೆತ್ತನೆ ಪಂತನೆ ಜೊತ ಎಂಕ ಆ ಕಂಪ್ಲೇಂಟ್ ಬರೆತ್ತನೆ ಏತು ಬಂಡ ದಾಯ್ತ ಅಂಡ ಎಂಕ ಏನು ಫೋನಾಗ ಬಿಸತ್ತಿ ಬತ್ತೊಂದು ಬರ್ತಾರೆ ಬಿಸತ್ತಿ ಇರೋದು ಹೋದಾನಕ್ಕೆ ಯಾವ ಎಲ್ಲ ಮೋನೆನ್ ತುಬನು ತುಲಾಂಡದು ತಿಳ್ತಾ ಉಂಡೆ ಆನೆ ಅಪ್ಪ ಗಂಬಲ ಒಂದು ದನಗ ಆಲಿ ಇಂಚ ಏಪಲ ಗೋಪನಲ್ಲ ಆಪೆಕ್ ಕಡತ್ತದು ನನ್ನ ಅಂಗಡಿ ಒಲಿಪೇನು ಅನ್ನೋದು ನಮಗೆ ತುಂಬ ಒಲ್ಪಿ ಹತ್ತಿ ಹೋಗೋದು ಕ್ರಾಸ್ ಆದಿಪ್ಪೇನೆ ಪಂಡ ಕ್ರಾಸ್ ಅನ್ನೋದು ಇಂಚನೆ ದಾಲ ಇರ್ನ ದೆತ್ತತ್ತಿ ಇತ ಉಂಡತ್ತ ವಿಡಿಯೋ ಉಂಡತ್ತ ಇದು రెండు నికలల కేసు బుక్ ఆతన అకలల కేసు రిజిస్టర్ ఆతరు నికల మిత్తుల ఆతన అకల మిత్తుల ಕೊಡ್ತೇವೆ ಕೊಡ್ತಾನೆ ಪೊಣ್ಣನ ಮಿತ್ತು ಪೊಣ್ಣನ ಅಪ್ಪನ ಮಿತ್ತು ಮಾವನ ಮಿತ್ತು ಚಿಕ್ಕನ ಮಿತ್ತು ಪುಷದು ಓ ಚಿಕ್ಕನ ಏನು ಪುಷದು ಮುಂಗ್ಲಿ ಏನ ಚಿಕ್ಕಪ್ಪನ ಮಗಿ ಎನ್ನ ಒಂಜಿ ಅಭಿಪ್ರಾಯ ಇತ್ತೆ ಕೇಸ್ ರಿಜಿಸ್ಟರ್ ಆತನ ಏನು ಒಂಜಿ ಈ ಭಾಗದ ಶಾಸಕ ಆದ ಮನ್ಪಣೆ ಅಂದು ಏನಿತ್ತೆ ಒಂಜಿ ಪೊನ್ನನ ಪೋಡಿಗೆ ಆಯ್ನವು ಕರೆಕ್ಟ್ ಒಂಜಿ ಇಂಚ ಪೊನ್ನಕ ಹಾಕಲ್ ದಾದ ಉದ್ದೇಶೋಡು ಬತ್ತಿನ ಸಂಗತಿ ಆತು ಅನ್ನಗ ಪತ್ತೊಂದು ಬನ್ನಗ ಪೊಣ್ಣು ಪೋಡಿ ಪೊಣ ಒಂಜಿ ಸಹಜ ಪೋಡಿತಿನ ಪೊಣ್ಣು ಸೊ ಆಯ್ನ ನಮ್ಮ ಇತ್ತ ಲೋಪಡ ತೂಪಣಮ್ಮ ಅವೇ ಬೀಸತ್ತಿ ಪತ್ತೊಂದು ಏರನ್ನ ಪಣ್ಣ ಏರೆಗಲ್ನ ಇತ್ತಂಬಲೆಗಿಂದ ಎತ್ತು ಅವೇ ನಮ್ಮನೆ ಪೋದಾನಾಗ ಒಲ ನುವಾಯ್ತಿರ್ನದಾಯ್ತ ಮುಂಗಳ ಮರಲಿಡು ಅಪಂಡ ಎಂಕ್ಲ ಇತ್ತೆ ಮಣಿಪಂದೆ ಕುಳ್ಳುದಿತ್ತಲ್ಲ ಸಮಸ್ಯೆನೆ ಅದು ಕರೆಕ್ಟ್ ಆಯ್ತು ನಿಖಿಲ ಪೋಟಿಗೆ ಪೊಲೀಸ್ ಸ್ಟೇಷನ್ ಕೊರ್ಪಣ ನಿಖಿಲಿ ಪೊಲೀಸ್ ಕಂಪ್ಲೇಂಟ್ ಕೊರ್ನೇಟಿ ದಾಲ ತಪ್ಪಿಚ್ಚಿ ಏನಾಯ್ತು ತಪ್ಪು ನಿಖಿಲ ತಪ್ಪ ಸರಿಯ ಏನು ಬಂದ್ರೆ ಬರ್ತನೆ ಅತ್ತಿ ಏನು ಶಾಸಕ ಬೈದೆ ಏನು ನಮಕ ಪ್ರೀತಿ ವಿಶ್ವಾಸ ಬರಬಹುದು ಈ ಕಂಪ್ಲೇಂಟ್ ಕೊರ್ನ ಏನು ತಪ್ಪು ಬಂದ್ಪುಂಡೆ ಅಂತ ನಮಕ ಪೋಡಿಗೆ ಅನ್ನಕ ಕಂಪ್ಲೇಂಟ್ ಕೊರ್ಬಿಡ ಸರಿ ಅದೇ ನನ್ನ ದುಂಬುಗು ನಮ್ಮ ಇನ್ನು ಎಂಚ ನಿಖಿಲ ಎಂಚ ಪನ್ಪಾರ ಅಂಚ ಬೋಣ ಇನ್ನು ಕ್ಲಿಯರ್ ಮಲ್ತೊಂಡ ಎಡ್ಡೆ ಅಕಲ್ಲ ತಪ್ಪು ಇಜ್ಜಿ ಪನ್ಪೇರೆ ಕ್ಲಿಯರ್ ಆಗ್ತದೆ ನಿಖಿಲ ಮನಸ್ಸು ಎಂಚ ಒಂದು ಬಂಡ ಫಂಡ ಅಂದ ఆయన సరి మలుపు పోలీస్ స్టేషన్కి పండుగ సరి మలుపున ಕೆಲಸ మలుపులి ఇచ్చిందంట ఎంచాದ నిఖిలకి ಫುಲ್ ಪೊನ್ನಡ ಮಿತ್ತು ಕೇಸ್ ಆತನೋ ತಪ್ಪು ಫುಲ್ ಒಂತೆ ತಪ್ಪತ್ತ ಹೌದಾ ಪಂಡ ಕೇಳ ಒಂಜ ಪಂಡವ ಸಮಾಜಡು ಎಂಕ್ಲೆ ಇತ್ತೆ ಈ ಪೊಣ್ಣಾಗನತ್ತೆ ನಾನೊಂಜೇತಿ ಪೊಣ್ಣಾಗಲ್ನ ಇಂದು ಟೈಪ್ ಅತ್ತ ಪೊಲೀಸ್ ಡಿಪಾರ್ಟ್ಮೆಂಟ್ ಓಲು ಕೇಳಿತ್ತು ಕೇಳಿನ ಐನಿ ಏನಿತ್ತೆ ಸುಳ್ಳು ಪೊಲೀಸ್ ಡಿಪಾರ್ಟ್ಮೆಂಟ್ ದಾಯ ಓಲು ಉಂದುಂಡು ಬೇರೆಗೆ ರಕ್ಷಣೆ ಕೊಡ್ರೈತೆ ನಾವು ಪಂಡ ಅದಕ್ಕಲು ಬೇತಲಕ್ಕಳು ಬತ್ತೇರಿಗೆ ಉಳಾಯಿ ಬೇತಕ್ಕಲು ಬಿದ್ದೆ ನಿಖಿಲ ತಂದೆ ರಾಜಕೀಯದ ಹೆಲ್ಪ್ ಹೋದು ಕಿರ್ಕಿರಿ ಮಂದಿ ಬತ್ತೇರು ಅನ್ನ ಆತ ಐತೆ ನಿಖಿಲ್ನ ತಪ್ಪು ಬನ್ನೆ ಹೊರ ಬಣ್ಣಗ ಈಗ ಹಾಕಲು ಮುಕುಲು ಪೂರ ಬಣ್ಣಗ ಬುಕ್ಕ ಸ್ಟೇಷನ್ ಗೊಂದಲ ನಿರ್ಮಾಣ ತೂತೆ ಏನು ತೂತೆ ಸ್ಟೇಷನ್ ಪುತ್ತೂರಿನ ನರಿಮೊಗರಿನಲ್ಲಿ ನಿನ್ನೆ ಒಂದು ಮೊನ್ನೆ ಕೇಸ್ ರಿಜಿಸ್ಟರ್ ಆಗಿ ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚುವಂಥ ಕೆಲಸ ರಾಜಕೀಯ ವಲಯದಲ್ಲಿ ಬಂದಿರುವುದು ನನ್ನ ಗಮನಕ್ಕೆ ಬಂದಿದೆ. ನಾನು 2 ದಿವಸ ಬ್ಯಾಂಗ್ಳೂರಿನಲ್ಲಿದ್ದೆ. ನಿನ್ನೆ 2 ಗಂಟೆ ರಾತ್ರಿಗೆ ನನ್ನ ಪುತ್ತೂರಿನ ನಿವಾಸಕ್ಕೆ ಬಂದು ಇನ್ನು ರಾತ್ರಿ ನನಗೆ ಇಲ್ಲಿ ರಾಜಕೀಯ ವಿದ್ಯಮಾನಗಳು ನಡೆದಿರುವಂಥ ವಿಷಯ ನನಗೆ ಗೊತ್ತಾಯಿತು. ಇವತ್ತು ಬೆಳಿಗ್ಗೆ ನಾನು ಇಬ್ಬರು ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಇಬ್ಬರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆಯಿತು. ಆ ಅಂಗಡಿಯವ್ರ ಹತ್ರ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ.
ಹುಡುಗಿ ಕಡೆಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಡುಗಿ ಬೆಳಿಗ್ಗೆ ಕೆಲಸಕ್ಕೆ ಹೋಗುವವಳು ಹೋಗ್ತಾ ಇದ್ಲು 6:30 ಗಂಟೆ 7 ಗಂಟೆ ಸಮಯದಲ್ಲಿ. ಆಗ ಹುಡುಗ ಚೂರಿ ಹಿಡ್ಕೊಂಡು ವಾಪಸ್ಸು ದಾಟುವಂಥ ಸಮಯದಲ್ಲಿ ಹುಡುಗಿಗೆ ಹೆದರಿಕೆ ಆಗಿದೆ. ಹುಡುಗಿ ಹೆದರಿಕೊಂಡಿದ್ದಾಳೆ. ಬೈ ಚಾನ್ಸ್ ಅವಳು ಬರುವಾಗ ಏನಾದರೂ ಅವರಿಗೆ ಚೂರಿಯಲ್ಲಿ ಚುಚ್ಚುತ್ತಿದ್ದರೆ ತೊಂದರೆ ಆಗ್ತಾ ಇತ್ತು. ಅವಳಿಗೆ ಗೊತ್ತಿರಲಿಲ್ಲ. ಇವರು ಚೂರಿ ಹಿಡ್ಕೊಂಡು ಬರುವಂಥದ್ದನ್ನು ನೋಡಿ ಹುಡುಗಿ ಹೆದರಿದ್ದಾಳೆ ಅನ್ನುವ ವಿಚಾರವನ್ನು ಈ ಹುಡುಗಿಯ ತಂದೆ ತಾಯಿ ನನ್ನ ಹತ್ರ ಹೇಳುವಂಥ ಕೆಲಸವನ್ನು ಹೇಳಿದ್ದಾರೆ. ಅದೇ ರೀತಿಯ ಹುಡುಗರ ಕಡೆಗೆ ಹೋಗಿ ಅವರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾವು ಏನಂತ ದೃಷ್ಟಿಕೋನ ಇಟ್ಕೊಂಡು ಹೋಗಿದ್ದೇ ಅಲ್ಲ. ನಾವು ಪ್ರತಿ ದಿವಸ 6:30 7 ಗಂಟೆಗೆ ಜಿಮ್ಮಿಗೆ ಹೋಗ್ತೇವೆ. ಜಿಮ್ಮಿಗೆ ಹೋಗುವಾಗ ಬ್ರೆಡ್ ಅಂಗಡಿಯಿಂದ ತಗೊಂಡಿದ್ವಿ. ಆ ಬ್ರೆಡ್ಡಿಗೆ ಜಾಮೇನ ಹಾಕಲಿಕ್ಕೆ ಅದನ್ನು ಓಪನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅಂಗಡಿಯವರಿಂದ ಚೂರಿ ತಗೊಂಡು ಅದನ್ನು ಓಪನ್ ಮಾಡಿ ಆ ಚೂರಿಯನ್ನು ವಾಪಸ್ಸು ಕೊಡಲಿಕ್ಕೆ ಹೋಗುವಾಗ ಹುಡುಗಿ ಆ ಕಡೆಯಿಂದ ದಾಟ್ತಾ ಇದ್ಲು. ಆಗ ಅವಳು ಆ ಕಡೆ ಪಾಸ್ ಆಗಿದ್ದಾರೆ. ಅಲ್ಲಿ ಯಾವುದು ಬೊಬ್ಬೆ ಆಗಲಿ ಮಾತುಕತೆ ಆಗಲಿ ಯಾವುದೂ ನಡೆದಿಲ್ಲ. ನಾವು ಕೂಡ ಅಂಥ ಏನೇ ವಿಚಾರದಲ್ಲಿ ಮಧ್ಯದಲ್ಲಿ ನಾವು ಅಂಥದ್ದು ಏನು ನಮ್ಮ ಕನಸಿನಲ್ಲೂ ಕೂಡ ನೆನೆಸಿಲ್ಲ ಅಂತ ಹೇಳ್ತಾರೆ. ಅಂಗಡಿಯವರ ಹತ್ರ ಕೇಳುವಾಗ ಇಲ್ಲ ಅಂತ ಯಾವುದೇ ಇನ್ಸಿಡೆಂಟ್ಗಳು ನಡೆದಿಲ್ಲ. ಆ ಹುಡುಗಿ ನನ್ನ ರಿಲೇಟಿವ್, ಅವಳು ನನ್ನ ಅಂಗಡಿಗೂ ಬಂದಿಲ್ಲ, ಅವಳು ಸೀದಾ ಹೋಗಿದ್ದಾಳೆ. ಇವಳು ದಾಟುವಾಗ ಅವರು ಆ ಕಡೆಯಿಂದ ಬಂದದ್ದೇ ಹೊರತು ಅದು ಇನ್ಸಿಡೆಂಟ್ ಆಗಿ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋ ವಿಚಾರವನ್ನು ಅಂಗಡಿಯವರು ಹೇಳಿದರು. ನಾನು ಎರಡೂ ಕಡೆಯವರ ಹತ್ರ ಹೇಳಿದ್ದೀನಿ, ನೋಡಿ ಇದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಇದನ್ನು ಸರಿ ಮಾಡಿಕೊಳ್ಳಿ. ಇಂಥ ವಿಚಾರಗಳು ಆಗೋದು ಸಹಜ. ಆದರೆ ಹುಡುಗಿ ಕಡೆಯವರು ಏನು ಹೇಳೋದಂತೆ, ನಾವು ನ್ಯಾಯ ಕೇಳಲಿಕ್ಕೆ ಸ್ಟೇಷನ್ಗೆ ಹೋದಿವಿ, ನಮ್ಮನ್ನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ, ತುಂಬ ಹೊತ್ತಾಯಿತು, ನಮ್ಮನ್ನು ಕಾಯಿಸಿದ್ದಾರೆ ಸ್ಟೇಷನ್ನಲ್ಲಿ. ನಾನು ಅದಕ್ಕೆ ಹೇಳಿದೆ, ಸಾಧಕ ಬಾಧಕವನ್ನು ನೋಡಲಿಕ್ಕೆ ಈ ಕೇಸನ್ನು SP ಅವರು ಹ್ಯಾಂಡಲ್ ಮಾಡಿದ್ದಾರೆ ಹೊರತು ಬೇರೆ ಯಾರಿಲ್ಲ. ವಿಡಿಯೋ ಫುಟಿಂಗನ್ನೆಲ್ಲ ತೆಗೆದು ಮಾಡಲಿಕ್ಕೆ ನೋಡುವಾಗ ಸ್ವಲ್ಪ ಹೊತ್ತು ಟೈಮ್ ತಗೊಂಡಿರ್ಬೋದು. ಸಾಧಕ ಬಾಧಕವನ್ನು ನೋಡಿ ಮತ್ತೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಎರಡೂ ಕಡೆಯಿಂದ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಸತ್ಯಾಸತ್ಯವನ್ನು ನೋಡಿ SP ಅವರು ಡಿಸಿಷನನ್ನು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮೇಲ್ನೋಟಕ್ಕೆ ನನಗೆ ಇಲ್ಲಿ ಯಾವುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಹೊರತು ಅಂಥ ಉದ್ದೇಶಗಳು ಇಲ್ಲಿಯಲ್ಲೂ ನನಗೆ ಕಂಡು ಬಂದಿಲ್ಲ. ಆದ್ದರಿಂದ ನಾನು ಇಬ್ಬರಿಗೂ ಹೇಳಿದ್ದೀನಿ, ನೋಡಿ ರಾಜಕೀಯ ಮಾಡುವವರು ರಾಜಕೀಯ ಮಾಡಲಿಕ್ಕೆ ಬರ್ತಾರೆ, ಅದೇ ಅವರಿಗೆ ಒಂದು ಅದೇ ಅಭ್ಯಾಸ ಇರ್ತದೆ. BJPಯವರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವುದೇ ಅವರ ಉದ್ದೇಶ. ಈಗ ಚುನಾವಣೆ ಬಂದಾಗ ಇನ್ನು ಒಂದು ಯಾರಾದರೂ ಒಬ್ಬ ಹಿಂದೂ ಸತ್ತರೆ ಬೇರೆ ಅವ್ರಿಗೆ ಎಲ್ಲಿಗೆ ಏನು ಬೇಡ, ಇಲ್ಲಿ ಹಿಂದೂ 2 ಸಾಯ್ತದೆ, ಅಲ್ಲಿ ಮುಸ್ಲಿಮ್ 2 ಸಾಯ್ತದೆ, ಅವರಿಗೆ ಸಾಕು ವಿನ್ ಆಗಲಿಕ್ಕೆ, ಬೇರೆ ಏನು ಬೇಡ. ಇವರು ಇಷ್ಟರವರೆಗೆ ಹೆಣ ಇಟ್ಟುಕೊಂಡೇ ರಾಜಕೀಯ ಮಾಡಿದಂಥವ್ರು. ನಾನು ಹೇಳೋದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ, ನಾವು ಹೆಣದ ಮೇಲೆ ರಾಜಕೀಯ ಮಾಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಲಿಕ್ಕೆ ಅಂತ ಹೋಗಬೇಡಿ. ಪುತ್ತೂರು ಶಾಂತ ಆಗಿದೆ, ದಯಮಾಡಿ ಇಲ್ಲಿ ಬಂದು ಯಾವುದೇ ವಿಚಾರಗಳನ್ನು ತಗೊಂಡು ಅವರು 2 ಕುಟುಂಬದವರು ಒಳ್ಳೆಯ ರೀತಿಯಲ್ಲಿ ಇರಲಿ. ಅಲ್ಲಿಗೂ ಅವರಿಗೊಂದು ಮಗ ಇದ್ದಾರೆ, ಅವರಿಗೂ ಮಗ ಇದ್ದ, ಯಾರ ತಾಯಿಯ ಮಗನನ್ನು ಇನ್ನು ಯಾವ ಲೋಕಕ್ಕೆ ಕಳಿಸುವಂಥ ಕೆಲಸವನ್ನು ನೀವು ಮಾಡಬೇಡಿ. ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಅಶೋಕ್ ರೈ ಅವರು ಮಾತಾಡಿಲ್ಲ, ಅಶೋಕ್ ರೈ ಅವರಿಗೆ ಕುಮ್ಮಕ್ಕೆ ಕೊಟ್ಟಿದ್ರು ಅಂತ ಹೇಳ್ತಿರಲ್ಲ. ಮಾಲಿಂಗೇಶ್ವರ ದೇವರಲ್ಲಿ ಆಣೆ ಮಾಡಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಫೋನ್ ಮಾಡಲಿಲ್ಲ. ಈ ಇನ್ಸಿಡೆಂಟಲ್ಲಿ ನಾನು ಯಾವುದೇ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಅಧಿಕಾರಿಗೆ ನಾನು ಫೋನ್ ಮಾಡಲಿಲ್ಲ. ಇವ್ರು ಹೇಳ್ತಾರಲ್ಲ, ಇವರು ರಾಜಕೀಯ ಮಾಡೋದನ್ನು ಯಾವತ್ತಿಂದ ನಾನು ನೋಡಿದ್ದೀನಿ. ರಾಜಕೀಯ ಮಾಡಿ ಸ್ವಾಮಿ. ಆ ಸಂಸದರು ಬಂದು ಇಲ್ಲಿ ಏನೇನು ಮಾತಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಇವಾಗ ಇವ್ರದ್ದು ಟಾರ್ಗೆಟ್ ಇರೋದು ಒಂದೇ, ಈ ಪುತ್ತೂರು ದಕ್ಷಿಣ ಕನ್ನಡ SP ಮತ್ತು ಕಮಿಷನರು ಇಲ್ಲಿಂದ ಓಡಿಸಬೇಕು, ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರಿಗೆ ಧರ್ಮದ ರಾಜಕೀಯ ಮಾಡಲಿಕ್ಕೆ ಆಗ್ತಾಯಿಲ್ಲ 3 ವರ್ಷದಿಂದ. ಇವರಿಗೆ ಯಾರ್ದು ಜೀವ ಸತ್ತಿಲ್ಲ 3 ವರ್ಷದಿಂದ. ಇದರಿಂದ ಇವರಿಗೆ ರಾಜಕೀಯ ಮಾಡ್ತಾ ಇಲ್ಲ. ಜನಗಳು ಈಗ ಅಭಿವೃದ್ಧಿ ಕಡೆಗೆ ಹೋಗುವಂಥದ್ದನ್ನು ಇವರಿಗೆ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರ ತಾಯಿಯ ಹೊಟ್ಟೆಯಲ್ಲಿ ಉಂಡದ ಮಗು ಆ ಮನೆಗೆ ಹೋಗಿದ್ದ, ಆ ಹೆಣ್ಣು ಮಗಳ ಮನೆಗೆ ಹೋಗಿದ್ದೀನಿ. ಎಷ್ಟು ಕಷ್ಟ ಬಂದು ಕೃಷಿ ಮಾಡಿ ಜೀವನ ಮಾಡುವವರು, ಅವರ ಮಕ್ಕಳನ್ನು ಯಾಕೆ ನೀವು ಟಾರ್ಗೆಟ್ ಮಾಡಿಸ್ತೀರ ಈ ಸಮಾಜದಲ್ಲಿ? ಅವರು ಕೇಸ್ ಕೊಡ್ತಾರೆ, ಅವ್ರಿಗೆ ಅನ್ಯಾಯ ಆದರೆ ಕೇಸ್ ಕೊಡ್ತದೆ, ಈ ಸರ್ಕಾರ ನೋಡ್ತದೆ, ಅವರಿಗೆ ಖಂಡಿತ ಅನ್ಯಾಯ ಆಗಲಿಕ್ಕೆ ಬಿಡುವುದಿಲ್ಲ.
ಯಾವತ್ತೂ ಬಿಡುವುದಿಲ್ಲ. ಪುತ್ತೂರಿನಲ್ಲಿ ಯಾವ ಜಾತಿ ಧರ್ಮವನ್ನು ನೋಡುವುದೇ ಇಲ್ಲ. ಯಾರಿಗೆ ನ್ಯಾಯ ಸಿಗಬೇಕು ಆ ನ್ಯಾಯದ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಅಪೇಕ್ಷೆನೂ ಕೊಡಲ್ಲ, ರಾಜಕೀಯ ಅಪೇಕ್ಷೆನೂ ಕೂಡ ನಮಗಿಲ್ಲ. ನ್ಯಾಯದ ಕಡೆ ಒಂದೇ ಅಪೇಕ್ಷೆ ಇರುವಂಥದ್ದು. ನೀವು ಬಂದು ಅವರನ್ನು ಕಟ್ಟಿಕೊಳ್ಳೋದು ಇವರನ್ನು ಕಟ್ಟಿಕೊಳ್ಳೋದು ನೋಡಿ ಸ್ವಾಮಿ, ಆ ವಿಡಿಯೋಗಳನ್ನು ನೋಡಿ. ಅಂಥ ಇನ್ಸಿಡೆಂಟ್ಗಳಾದರೆ ಯಾರನ್ನು ಬಿಡುವ ಪ್ರಶ್ನೆಗಳೇ ಇಲ್ಲ. ಅದು ನಮ್ಮ ಕಾಂಗ್ರೆಸ್ ಪಕ್ಷ ಇರಲಿ, ಇನ್ನೊಂದು ಪಕ್ಷ ಇರಲಿ, ಅವರ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಹೆಣದ ಮೇಲೆ ರಾಜಕೀಯ ಮಾಡಲಿಕ್ಕೆ ನೋಡಬೇಡಿ, ಅಭಿವೃದ್ಧಿ ಮೇಲೆ ರಾಜಕೀಯವನ್ನು ಮಾಡಿ. ಯಾಕೆ ಬಂದು ಏನೇನು ಮಾಡ್ತೀರಾ, ಏನೇನು ಹೇಳ್ತೀರಾ, ಏಕೆ ಜನಗಳನ್ನು ತಪ್ಪು ದಾರಿಗೆ ತಿಳಿತೀರಾ? ಇನ್ನು ಚುನಾವಣೆ ಬಂತಲ್ಲ, ಇನ್ನು 2 ವರ್ಷ ಇರುವುದು ಇವರಿಗೆ. ಹಾಗೆ ಯಾರಾದರೂ ಒಂದು ಜೀವ ಹೋದರೆ ಮತ್ತು ಇವರು ಬರೋದಿಲ್ಲ. ಆ ಪ್ರವೀಣ್ ವಾಲ್ಗೆ ಅಂತ ಒಬ್ಬರು ಇದ್ದಾರೆ, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು. ಮೊನ್ನೆನೇ ಓಪನ್ ಆಗಿ ಡಿಸ್ಕಷನ್ ಮಾಡಿದ್ದಾರೆ. ಹಿಂದೆ ಹಿಂದುತ್ವಕವಾಗಿ ಗಲಾಟೆ ಮಾಡಿದವರು ಜೈಲಿಗೆ ಹೋಗಿ ಎಷ್ಟೋ ದಿವಸ ಕೂತು ಆ ಜೈಲಲ್ಲಿ ಇರುವಾಗ ನನ್ನ ಮಗನನ್ನು ಕೂಡ ನಾನು ಕಳ್ಕೊಂಡೆ, ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸೂ ಬಿಟ್ಟೆ, ಇವತ್ತು ಯಾರೂ ಕೂಡ ನನ್ನ ಜೊತೆ ಇಲ್ಲ ಅಂತ ಪ್ರವೀಣ್ ವಾಲ್ಗೆ ಹೇಳ್ತಾರೆ. ಇಂಥ 100, 10, 25 ಇನ್ಸಿಡೆಂಟ್ಗಳು ನನ್ನ ಹತ್ರ ಇದೆ ಸ್ವಾಮಿ. ನೀವು ಧರ್ಮದ ಹೆಸರಿನಲ್ಲಿ ಯಾರನ್ನು ಜೈಲಿಗೆ ಕಳಿಸಿದವರು, ಜೈಲಿಂದ ಅವರ ಅಡ್ವೊಕೇಟ್ ಫೀಸ್ ಕೊಡಲಿಕ್ಕೆ ಇಲ್ಲದವರು, 7-8 ವರ್ಷ ಜೈಲಲ್ಲಿ ಕೊಳತವರು ಇಲ್ವಾ? ಇದ್ದೀರಾ? ನಾನು ಯುವಕರಿಗೆ ಹೇಳುವಂಥದ್ದು, ಕಾಂಗ್ರೆಸ್ ಆಗಲಿ BJP ಆಗಲಿ, ಯಾರು ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರಿಗೆ ನಾನು ಮಾಧ್ಯಮದ ಮುಖಾಂತರ ತಿಳಿಸುವಂಥದ್ದು, ಧರ್ಮದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ, ಹೆಣದ ಮೇಲೆ ಯಾರು ರಾಜಕೀಯ ಮಾಡ್ತಾರೆ ಅವರನ್ನು ತಿರಸ್ಕರಿಸಿ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಹೊರತು ಈ ಥರ ಒಬ್ಬರೊಬ್ಬರನ್ನು ತಾಗಿಸಿ ಹಾಕಿ ಮಾಡುವಂಥ ಕೆಲಸಗಳನ್ನು ಯಾವ ರಾಜಕೀಯ ಪಕ್ಷದವರು ಮಾಡಬಾರ್ದು, ಯಾರು ಮಾಡಬಾರ್ದು, ಒಳ್ಳೆಯದಲ್ಲ. ನಾವು ಅಭಿವೃದ್ಧಿ ಮೇಲೆ ಹೋಗಿ, ನಾವು ಆಯಿತು ಅಭಿವೃದ್ಧಿ ಚಿಂತನೆ ಹೋಗಿ, ಆಯಿತು ಅನ್ಯಾಯ ಆಗಿದರೆ ಕಂಪ್ಲೇಂಟ್ ಕೊಡಲಿ, ನಾವು ನ್ಯಾಯ ಕೊಡ್ತೇವೆ, ನಾವು ಇದ್ದೇವೆ. ಇವರು ಶಾಸಕರ ಹೆಸರಲ್ಲಿ ಹೇಳ್ತೀರಲ್ಲ, ನಾವೇನು ತಪ್ಪು ಮಾಡಿದ್ದೇವೆ? ನಾವೇನಾದ್ರು ತಪ್ಪು ಮಾಡಿದ್ದೀವ? ನಾವೇನಾದರೂ ಫೋನ್ ಮಾಡಿ ಅವರ ಮೇಲೆ ಕೇಸ್ ಮಾಡಿ ಅಂತ ಹೇಳಿದ್ದೀವ? ಯಾರಾದರೂ ಎಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಕೇಳಿ, ಆ ಮಾಲಿಂಗೇಶ್ವರನ ಹತ್ರ ಕೇಳಿ. ನಾನು ಅವರ ಈ 2 ಕೇಸಿನ ಬಗ್ಗೆ ನಾನೇನಾದರೂ ಅವರಿಗೆ ಯಾರಿಗಾದರೂ ಸಹ ಇವರು ಫೋನ್ ನನಗೆ ಮಾಡಿಲ್ಲ, ಹುಡುಗಿ ಕಡೆಯವರು ಮಾಡಿಲ್ಲ, ಹುಡುಗನ ಕಡೆಯವರು ಮಾಡಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಅದಕ್ಕೆ ಬರೋ ಕೇಸ್ ಕೊಟ್ಟಿದ್ರೆ ನನಗೆ ಮಾಲಿಂಗೇಶ್ವರ ಶಿಕ್ಷೆ ಕೊಡ್ತಾನೆ. ನೀವು ಏನಾದರೂ ತಪ್ಪು ಮಾಡಿ ಈ ಥರ ಯಾರ್ಯಾರ ಜೀವವನ್ನು ತೆಗಿಲಿಕ್ಕೆ ನೀವು ಪ್ರಯತ್ನ ಪಟ್ಟರೆ ನಿಮ್ಮ ರಾಜಕೀಯ ಜೀವನವನ್ನು ಮಾಲಿಂಗೇಶ್ವರ ಅಂತ್ಯ ಮಾಡ್ತಾನೆ. ಎಷ್ಟೋ ಜನ ಹೆಣದ ಮೇಲೆ ರಾಜಕೀಯ ಮಾಡಿದವರು ಅಂಗಡಿ ಬಂದ್ ಮಾಡಿದ್ದಾರೆ, ತಿಳ್ಕೊಳ್ಳಿ. ಅಂಗಡಿ ಬಂದಾಗಿದೆ, ಯಾರು ಮೇಲೆ ಬಂದಿಲ್ಲ. ದಯಮಾಡಿ ಆ ಕುಟುಂಬದ ಮೇಲೆ ನೀವು ರಾಜಕೀಯ ಪ್ರಭಾವವನ್ನು ಮಾಡುವುದನ್ನು ಬಿಡಿ, ಅಭಿವೃದ್ಧಿಯನ್ನು ಮಾಡಿ. ಇಬ್ಬರೂ ಕೂಡ ಅವರ ಹತ್ರ ವಿಚಾರಗಳನ್ನು ತಿಳಿಸಿದ್ದೇನೆ. ಅವರು ಅದನ್ನು ಅವರ ರೀತಿಯಲ್ಲಿ ಕಾನೂನು ಕಡೆ ತಗೊಳ್ತಾರೆ. SP ಅವರ ಮೇಲೆ ನೀವು ಅಪವಾದ ಮಾಡ್ತೀರಿ. ಇವತ್ತು 3 ವರ್ಷದಲ್ಲಿ ದಕ್ಷಿಣ ಕನ್ನಡ SP ಮತ್ತು ಕಮಿಷನರ್ ಒಳ್ಳೆಯ ಅಧಿಕಾರಿಗಳನ್ನು ಹಾಕುವ ಮುಖಾಂತರ ಒಳ್ಳೆಯ ಯಾವುದೇ ಕೋಮುಗಳ ಬಳಿಗೆ ಅವಕಾಶ ಇಲ್ಲ. ಇವತ್ತು ಮೊನ್ನೆ ಕೂಡ ನನ್ನ ಹತ್ರ ಸಂಘಟನೆಯ ಕೆಲವು ಹುಡುಗರು ಬಂದು ನನ್ನ ಹತ್ರ ಹೇಳಿದ್ದಾರೆ, ನಮಗೆ ಸಾಕಾಗಿದೆ, ನಮ್ಮ ಮೇಲೆ ಇನ್ನು ಯಾವುದೇ ಕಾನೂನನ್ನು ಹೇರುವಂಥ ಕೆಲಸವನ್ನು ಮಾಡಬೇಡಿ, ನಾವು ಇನ್ನು ಯಾವುದಕ್ಕೂ ಇಲ್ಲ, ನಾವು ಏನಾದರೂ ವಿರೋಧ ಹೋಗಿದ್ರೆ BJP ಅವರ ಮೇಲೆ ವಿರೋಧ ಹೋಗ್ತೀವಿ ಅಶೋಕಣ್ಣ ಅಂತ ನನ್ನ ಹತ್ರ ಹೇಳಿದವರಿದ್ದಾರೆ. ಮುಂದಿನ ದಿವಸದಲ್ಲಿ ಬಾಯಿ ಬಿಡಬೇಕಾಗ್ತದೆ, ತಿಳ್ಕೊಳ್ಳಿ. ನೀವು ಬೇರೆಯವರ ಮಕ್ಕಳನ್ನು ಉಪಯೋಗ ಮಾಡಿದ್ದು ಸಾಕಾಗಿದೆ. ಬೇರೆಯವರ ಮಕ್ಕಳನ್ನು ಜೈಲಿಗೆ ಕಳಿಸಿದ್ದು, ಬೇರೆಯವರ ಮಕ್ಕಳನ್ನು ಕೊಂದದ್ದು. ನಿಮ್ಮ ಮಕ್ಕಳು ಇದ್ದಾರ ಸ್ವಾಮಿ ಒಬ್ಬನಾದರೂ? ನೀವೆಲ್ಲ ಪದಾಧಿಕಾರಿಗಳು ಇದ್ದೀರಲ್ಲ, ನಿಮ್ಮ ಮಕ್ಕಳು MBBS ಕಲಿತಾ ಇಲ್ವಾ? ನಿಮ್ಮ ಮಕ್ಕಳು ಡಬಲ್ ಡಿಗ್ರಿ ಮಾಡ್ತಾ ಇಲ್ವಾ? ನನ್ನ ಮಕ್ಕಳು MBBS ಕಲಿತಾರೆ, ಡಬಲ್ ಡಿಗ್ರಿ ಮಾಡ್ತಾರೆ. ಆಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳನ್ನು ಗಲಾಟೆಗೆ ಕಳಿಸ್ತೀರಾ ನೀವು? ಆ ಪ್ರವೀಣ್ ವಾಗ್ಲೆ ಏನು ಹೇಳ್ತಾರೆ ಅವರು? ನನ್ನ ಜೀವಮಾನವನ್ನು ಕಳ್ಕೊಂಡೆ, ಜೀವಮಾನ ಕೋರ್ಟಲ್ಲಿ ಹೋದೆ ಸಂಘಟನೆಗಾಗಿ ಇದೆಯಾ? ನಾನು 2 ಧರ್ಮದವರಿಗೆ ಹೇಳೋದು, ಎಲ್ಲ ಯುವಕರಿಗೆ ಹೇಳುವಂಥದ್ದು, ಈ ರಾಜಕೀಯದವರ ನನ್ನನ್ನು ಸೇರಿ ರಾಜಕೀಯದವರ ಇಂಥ ಏನು ವಿಚಾರಗಳಿದೆ ಇದಕ್ಕೆ ಉತ್ತೇಜನ ಕೊಡ್ತಾರೆ, ಇದನ್ನು ನೀವು ಕಿವಿಕೊಡಬೇಡಿ. ನೀವು ನಿಮ್ಮ ದಾರಿಯನ್ನು ನೋಡಿ, ನಿಮ್ಮ ಜೀವನವನ್ನು ನೋಡಿ. ಕಾನೂನು ಅದರ ಕ್ರಮವನ್ನು ತಗೊಳ್ತದೆ. ಅಂಥ ಕಾನೂನಲ್ಲಿ ನಿಮಗೆ ಅಂಥ ಅನ್ಯಾಯ ಆದರೆ ಅದಕ್ಕೆ ನಾವು ನ್ಯಾಯ ಕೊಡುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ, ನಾವೆಲ್ಲ ಸೇರಿ ಮಾಡ್ತೇವೆ. ನಾವು ಯಾವ ಧರ್ಮದ ಪರವಾಗಿಯೂ ಇಲ್ಲ, ಯಾರಿಗೆ ನ್ಯಾಯ ಕೊಡಬೇಕೋ ಆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ರಾಜಕೀಯ ಪಕ್ಷಗಳು ದಯಮಾಡಿ ಹೆಣದ ಮೇಲೆ ರಾಜಕೀಯ ಮಾಡೋದನ್ನು ನಿಲ್ಲಿಸಿ ಸ್ವಾಮಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.